ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಬನ್ನಿ ನಮ್ಮ ರೈತರು ಲಕ್ಷಾಂತರ ರೂಪಾಯಿ ಬೆಳೆ ಬೆಳೆದ್ಬಿಟ್ಟು ಬೆಳೆ ಯಾವ ಥರ ಬಂದಿದೆ ತೋರಿಸ್ತೀನಿ ಬನ್ನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಏನೋ ಆರಾಮದಲ್ಲಿ ಏನೋ ಸ್ವಲ್ಪ ಗೀಡುತ್ತೆ, ಒಬ್ಬರು ಸಮಕ್ಕೆ ಆರಾಮ ಮಾಡೋಣ ಅಂತ ಮಾಡಿ ಏನೂ ಇಲ್ಲ. ಇರೋ ಪೈರು ಸುಟ್ಟೋಗೋದಾತಾಗಿ ನೋಡಿ. ರೈತರ ಕಷ್ಟ ಯಾರಿಗೆ ಹೇಳ್ಕೊಳೋ ನೋಡಿ. ಒಂದು ಪೈರು ಅನ್ನೋದು ಕೂತಿಲ್ಲ, ಎಲ್ಲ ಸುಮ್ಮನೆ ಎಲ್ಲ ಒಣಗೋಗವತ್ತಾಗಿ. ರೈತರ ಕಷ್ಟ ಭಾರಿ ಕಷ್ಟ. ಬನ್ನಿ ತೋರಿಸ್ಕೊಡ್ತೀನಿ ಕೆಳಗಡೆ ಹಂಗೆ ನೋಡಿ. ಏನೂ ಇಲ್ಲ, ಪೈರಿಗಿರಿ ಎಲ್ಲ ತೆಗಿ ಸುಟ್ಟೋಗಿ ಬರೀ ಗೊರಗದ ಹೊಡಿತೀವಿ ನಂಗೆ ಅದು. ಈಗ ನೋಡ್ಬೋದು ನೀವು ಯಾವ ಥರ ಎಲ್ಲ ಇಲ್ಲೊಂಚೂರು ಸ್ವಲ್ಪ ಹಸ್ರಾಗಿ ಕೂತದ ಫಸ್ಟಿಗೆ. ಅದು ಬಿಟ್ರೆ ಏನೂ ಇಲ್ಲ. ಆರಾಮದಲ್ಲಿ ಏನೂ ಸುಖ ಇಲ್ಲ. ಆರಂಭ ಫೀಲ್ಡ್ ಭಾರಿ ಅನ್ಭವಿಸ್ಬಿಡುತ್ತೆ ಗುರು, ಕಷ್ಟ ನೋಡಿ. ಭಾರಿ ಅನ್ಭವಿಸ್ಬಿಡುತ್ತೆ ಕಷ್ಟ ನೋಡಿ. ಪೈರೆಲ್ಲ ಒಣಗೋಗಿ ಗದ್ದೆ ಒಳಗೆ ತಿರುಗಾಡ್ತಿರೋದು. ಏನೂ ಇಲ್ಲ, ಎಲ್ಲ ಸುಮ್ಮನೆ ಎಲ್ಲ ಬರ್ನಾಗ್ಬಿಟ್ಟದ. ಹಾಕಿರೋ ನಾಟಿ ನಾವು ಒಂದು 50,000 ಸಾಲ ಮಾಡಿದ್ರು ಪಾಪ. ಸಾಲ ಮಾಡಿ ನಾಟಿ ಹಾಕಿದ್ರು, ಏನೂ ಸುಖವಿಲ್ಲ. ಎಲ್ಲದಾಗ ಫುಲ್ ಒಣಗೋದು. ಇಲ್ಲಿ ಪಾಕದಲ್ಲಿರೋ ಚೆನ್ನಾಗವ, ಯಾಕಂತಂದ್ರೆ ನೀರು ಚೆನ್ನಾಗದ ಪಾಕದಲ್ಲಿರೋ ನೋಡಿ. ಇದು ನೀರು ಚೆನ್ನಾಗಿಲ್ಲ, ನೀರು ಇದು ಸಪ್ಪೆ ನೀರು, ಇದು ಉಪ್ಪು ನೀರಲ್ಲಿದು. ಸಿಹಿ ನೀರಾದ್ರೆ ನೋಡಪ್ಪ ಗದ್ದೆ ಒಳ್ಳೆ ಏವನಾಗ ಬತ್ತ ನೋಡಿ. ಎಲ್ಲ ತೆಗಿ ನೋಡಲಿ, ಎಲ್ಲ ಸೂಟಾಗತ್ತಾಗಿ ನೋಡ್ಬೋದು ನೀವು. ಇನ್ನೂ ಹಲವಾರು ವೀಡಿಯೋಗಳಾಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಬಡವ್ರ ಮಕ್ಕಳನ್ನ ಬೆಳೆಸಿ.